ಬಿಜೆಪಿ ಸರ್ಕಾರದ ವಿರುದ್ಧ ಪರ್ಸೆಂಟೇಜ್ ಅಂದರೆ ಕಮಿಷನ್ ಆರೋಪ ಮಾಡಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಕೂಡ ಈಗ ಈ ಒಂದು ಆರೋಪವನ್ನು ಎದುರಿಸ್ತಾ ಇದೆ. ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕಮಿಷನ್ ಆರೋಪ ಕೇಳಿ ಬಂದಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 80% ಕಮಿಷನ್ ಪಡಿತಿದ್ದಾರೆ ಅನ್ನುವಂಥ ಆರೋಪವನ್ನು ಈಗ ಗುತ್ತಿಗೆದಾರರ ಸಂಘನೇ ಮಾಡಿರೋದು. ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ ಗುತ್ತಿಗೆದಾರರ ಸಂಘದವರು. ಆ್ಯಂಡ್ ಎಲ್ಲ ಇಲಾಖೆಯಲ್ಲೂ ಕಮಿಷನ್ ದುಪ್ಪಟ್ಟಾದಂಥ ಆರೋಪವನ್ನು ಮಾಡಿರೋದು ಈ ಪತ್ರದಲ್ಲಿ. ಸೊ ಅದರ ಜೊತೆಗೆ 8 ಇಲಾಖೆಯಿಂದ ಇನ್ನೂ ಬಾಕಿ ಉಳ್ಕೊಂಡಿದೆ ಈ ಟೆಂಡರ್ ಹಣ. ಹೀಗಾಗಿ ದಯವಿಟ್ಟು ಆ ಕಾಮಗಾರಿಯ ಹಣ ಏನಿದೆ ಅದನ್ನು ರಿಲೀಸ್ ಮಾಡಿ ಅಂತ ಹೇಳಿ ಒಂದು ಮನವಿ ಮಾಡಿ ಪತ್ರವನ್ನು ಬರೆದಿದ್ದಾರೆ. ಸೊ ಯಾವಾಗ ಈ ಪತ್ರ ಬರೆಯಲಾಯಿತೋ ವಿಪಕ್ಷಗಳು ಸಿಡಿದೆದ್ದಿದ್ದಾವೆ. ಎಸ್ಪೆಷಲಿ ವಿಪಕ್ಷ ನಾಯಕ ಆರ್ ಅಶೋಕ್, ಕಾಂಟ್ರಾಕ್ಟರ್ ಸಂಘ ಅವ್ರು ಏನು ಆರೋಪ ಮಾಡಿದ್ರು ಅಂತ ನೀವು ಹೇಳ್ತಾ ಇದ್ರಿ ನಾವು ಅಧಿಕಾರದಲ್ಲಿದ್ದಾಗ, ಈಗ ಅದೇ ಕಾಂಟ್ರಾಕ್ಟರ್ ಸಂಘದವರೇ ಈಗ ಆರೋಪ ಮಾಡ್ತಿದ್ದಾರೆ, ಇದಕ್ಕೇನು ಹೇಳ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಅವರು ಮಾಡ್ತಿದ್ದಾರೆ. ಅಸೋಸಿಯೇಷನ್ ಹೇಳಿದೆ ಅಲ್ಲ, ದುಪ್ಪಟ್ಟು ಕಾಂಗ್ರೆಸ್ ಬಂದ್ಮೇಲೆ ದುಪ್ಪಟ್ಟು ಲಂಚ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅಂದ್ರೆ ದುಪ್ಪಟ್ಟು ಲಂಚ ಆ ಬ್ರ್ಯಾಂಡ್. ಈಗ ಬೆಂಗಳೂರು ಬ್ರ್ಯಾಂಡ್ ಅಂತ ಇದಾರಲ್ಲ, ಬ್ರ್ಯಾಂಡ್ ಬೆಂಗಳೂರು, ಈಗ ದುಪ್ಪಟ್ಟು ಲಂಚದ ಕರ್ನಾಟಕ ಸರ್ಕಾರ. ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಲೆಟರ್ ಟು CM. When you are the opposition leader, that time you told contractor association, we come to the power, there is no corruption, no lancha. That is the statement by the Siddaramaiah. Now the contractor association there wrote a letter to the chief minister. So last BJP government more than double corruption, more than double corruption. That is the letter to the CM. I think CM have to react this. I demand you have no rights because you came the power. BJP is corrupt. Same letter, same contractor letter, same contractor letter. Today they are given another letter to the government. More than BJP government. Double corruption is there. Double means 40% they told BJP government 40%. Now this is 80%. 80% commission. That's why I demand you have no right to sit in the CM chair. You have to quit immediately. This is the proof given by the contractor association. So how you are going to take this forward, sir? Are you going to protest? Yeah. 6th our core committee meeting is there in Bangalore. Our in charge will come. That time we will discuss this letter also. We will protest all over Karnataka because this corrupt government have to go. That we will take the decision in the core committee. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಧುಸೂದನ್, ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ವಿಪಕ್ಷದಲ್ಲಿತ್ತು, ಆಗ ಹಾಡ್ ಮಾಡಿದ್ದೇನು, ಆ್ಯಡ್ಗಳನ್ನ ಮಾಡಿದ್ದೇನು, ಪೋಸ್ಟರ್ ಅಂಟಿಸಿದ್ದೇನು, ಈಗ ಅದೇ ಸರ್ಕಾರದ ವಿರುದ್ಧ ಡಬಲ್ ಕಮಿಷನ್ ಆರೋಪವನ್ನು ಅದೇ ಸಂಘ ಮಾಡ್ತಾ ಇದೆ. ಇದಕ್ಕೆ ಸರ್ಕಾರದ ಉತ್ತರ ಏನು ಅಂತ? ನಿಜಕ್ಕೂ ರಾಹುಲ್, ಇವತ್ತು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸುದ್ದಿಗೋಷ್ಠಿಯನ್ನ ಮಾಡಿದಂಥ ಸಂದರ್ಭದಲ್ಲಿ ನೇರವಾಗಿ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಬರೆದಿರೋ ಅಂತ ಪತ್ರವನ್ನ ಮುಂದೆ ಇಟ್ಕೊಂಡು ಅದನ್ನ ಉಲ್ಲೇಖ ಮಾಡ್ತಾ ನಮ್ಮ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಾಡಿದಂಥ ಆರೋಪ ಏನು, 40% ಭ್ರಷ್ಟಾಚಾರ ಆಗ್ತಾ ಇದೆ, ಕಮಿಷನ್ ಕೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅನ್ನೋ ಆರೋಪವನ್ನ ಅವತ್ತು ಸಿದ್ದರಾಮಯ್ಯ, DK ಶಿವಕುಮಾರ್, ರಾಹುಲ್ ಗಾಂಧಿ ಆದಿಯಾಗಿ ಪ್ರತಿಯೊಬ್ಬರು ಮಾಡಿದ್ರು, PM ಸೇಸಿ. ಬಟ್ ಇವತ್ತು ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಬಹಿರಂಗವಾಗಿ ಪತ್ರವನ್ನು ಬರೆದಿದೆ. ಅದರಲ್ಲಿ ಉಲ್ಲೇಖ ಮಾಡ್ತಾರೆ, ಇದರ ದುಪ್ಪಟ್ಟು ಭ್ರಷ್ಟಾಚಾರ ಆಗ್ತಾ ಇದೆ, ಎಲ್ಲಿ ಹೋದ್ರೂ ಕೂಡ ಲಂಚ, ಯಾವುದೇ ಬಿಲ್ ಕೇಳಕ್ಕೆ ಹೋದ್ರೂ ಕೂಡ ಲಂಚವನ್ನ ಕೇಳ್ತಾರೆ ಅಂತ. ಇದಕ್ಕೆ ಉತ್ತರವನ್ನ ಕೊಡಿ ಅನ್ನೋ ಒಂದು ಮಾತನ್ನ ನೇರವಾಗಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನೇರವಾಗಿ ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರವನ್ನ ಹೇಳಬೇಕು. ಅಧಿಕಾರದ ಆಸೆಯಿಂದ ಮತಾಂತರ ಮಾಡಲಿಕ್ಕೂ ಕೂಡ ಈ ಸರ್ಕಾರ ಹಿಂದೆ ಮುಂದೆ ನೋಡಲ್ಲ. ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೇಳಿದ್ರು ಜಾತಿ ಗಣತಿ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇವತ್ತು ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಬಹಿರಂಗ ಪತ್ರಕ್ಕೆ ರಾಜ್ಯ ಸರ್ಕಾರವನ್ನ ಉತ್ತರ ಕೇಳಲಿಕ್ಕೆ ಖುದ್ದು ಆರ್ ಅಶೋಕ್ ಅವರು ಮುಂದಾಗಿದ್ದಾರೆ. ಮುಂಬರುವಂಥ ದಿನದಲ್ಲಿ
40% ಕಮಿಷನ್ ಪಡೆದುಕೊಂಡು ಏನು ಬಿಜೆಪಿ ಈ ಒಂದು ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸ್ತಿತ್ತು ಅನ್ನೋ ನೇರ ಆರೋಪವನ್ನ ಅವತ್ತಿನ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಈಗ ಬಿಜೆಪಿ ನಾಯಕರು ಕೂಡ ಇದು ದುಪ್ಪಟ್ಟು ಲಂಚವನ್ನ ತಗೊಳ್ತಾ ಇದೆ, ಭ್ರಷ್ಟಾಚಾರವನ್ನ ಮಾಡ್ತಾ ಇದೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಪೇ ಸಿಎಂ ಸೇ ಸಿಎಂ ಮಾದರಿಯ ಹೋರಾಟಕ್ಕೆ ಮುನ್ನುಡಿ ಹಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನ ಹಾಕೊಂಡಿದ್ದಾರೆ ಅನ್ನೋ ಒಂದು ಮಾತನ್ನ ಇವತ್ತು ಆರ್ ಅಶೋಕ್ ಅವರು ಹೇಳಿದ್ದಾರೆ. ಪ್ರಮುಖವಾಗಿ 40% ಗವರ್ನಮೆಂಟ್ ಅಂತ ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡಿ ಇವತ್ತು ಅಧಿಕಾರವನ್ನು ಹಿಡಿದಂಥ ಕಾಂಗ್ರೆಸ್ ಸರ್ಕಾರ SCP TSP ಹಣ ಆಗಿರಬಹುದು, ದಲಿತರಿಗೆ ಸೇರಿರುವಂಥ ಹಣ ಆಗಿರಬಹುದು, ವಾಲ್ಮೀಕಿ ನಿಗಮದ ಹಣ ಆಗಿರಬಹುದು, ಎಲ್ಲವನ್ನ ಕೂಡ ನುಂಗಿ ನೀರು ಕುಡಿತಾ ಇದೆ. ಗ್ಯಾರಂಟಿಗಳ ಹೆಸರಿನಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ. ಗುತ್ತಿಗೆದಾರರು ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋ ಒಂದು ಮಾತುಗಳನ್ನ ನೇರವಾಗಿ ಉಲ್ಲೇಖ ಮಾಡಿರುವಂಥದ್ದು ರಾಹುಲ್. ರೈಟ್ ಮಧುಸೂದನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.